ಪಾತ್ರನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ನೀವು ಮಾಡಬೇಕು ಅನಿಸ್ತಾ ಮಾಡಬಾರ್ದು? ಇಲ್ಲ, ನನಗೆ ಮಾಡೋದು ಬೇಡ ಅಂತ ಅನಿಸ್ತು. ಆಮೇಲೆ ಯಾವಾಗ ರಾಜ್ವರ್ಧನ್ ಅವರು ಈ ಪಾತ್ರನ ತುಂಬ ಸೀನಿಯರ್ ಲೈಕ್ ಇನ್ನೂ ವೆಲ್ ರೆಕಗ್ನೈಸ್ಡ್ ಹೀರೋಯಿನ್ಸ್ಗೆ ನಾವು ಅಪ್ರೋಚ್ ಮಾಡಿದ್ವಿ, ಅವ್ರು ಹಿಂದೆ ಜರಿದ್ರು ಅಂತ ಯಾವಾಗ ನಂಗೆ ಅನಿಸ್ತು ಆವಾಗ ನಂಗೆ ಅನಿಸ್ತು ಓಕೆ ಇದು ಚಾಲೆಂಜಿಂಗ್ ಆಗಿರೋ ಪಾತ್ರ, ಇದನ್ನ ನಾನು ಮಾಡಲೇಬೇಕು, ಇದು ನಾನು ಮಾಡಿದ್ರೆ ನಾನು ಗೆದ್ದಂಗೆ ಅಂತ ನಂಗೆ ಅನಿಸ್ತು. ಸೊ ಇದಕ್ಕೋಸ್ಕರ ನಾನು ಇಮಿಡಿಯೇಟ್ಲಿ ಅವ್ರು ಲೈಕ್ ವಿತಿನ್ ಹಾಫ್ ಆನ್ ಅವರ್ ನಾನು ಅವ್ರಿಗೆ ಫೋನ್ ಮಾಡಿಬಿಟ್ಟು ನಾನು ಮಾಡ್ತೀನಿ ಈ ಪಾತ್ರನ, ನಾನು ಗೆಲ್ತೀನಿ ಅಂತ ಅವ್ರಿಗೆ ಹೇಳಿದೆ. ಆ್ಯಂಡ್ ಕನಸು ನನಸಾಯಿತು ಅಂತ ಅನಿಸ್ತಾ ಇದೆ. ಹಾಗೆ ನಮ್ಮಪ್ಪ ತೀರ್ಕೊಂಡು ಒಂದು ಆರು ತಿಂಗಳಾಯಿತು, ಬಟ್ ಅಪ್ಪಂದು ಆಶೀರ್ವಾದ ನಿಜವಾಗ್ಲೂ ಇದೆ ಅಂತ ನಮ್ಮಪ್ಪ ನನ್ನ ಜೊತೆನೇ ಸಿನಿಮಾ ನೋಡಿದ್ರು ಅಂತ ನಂಗೆ ಅನಿಸ್ತು. ಬಿಕಾಸ್ ನಾನು ಸಿನಿಮಾ ನೋಡಿರಲಿಲ್ಲ. ಸೊ ಎಲ್ಲರ ಜನರ ಜೊತೆ ಸೇರ್ಕೊಂಡು ಸಿನಿಮಾ ನೋಡುವಾಗ ನಂಗೊಂಥರ ಅದೇನೋ ಅಂತಾರಲ್ಲ ಏನು ಅದಕ್ಕೆ ಹೇಳ್ಬೇಕು ಏನು ನಂಗೆ ಗೊತ್ತಾಗ್ತಿಲ್ಲ, ತುಂಬ ಭಯನೂ ಆಗ್ತಾ ಇದೆ ನನಗೆ. ಬಿಕಾಸ್ ಇವತ್ತು ಹೌಸ್ಫುಲ್ ಆಗಿದೆ. ಸೊ ಇನ್ನು ಮುಂದೆ ಬರೋ ಶೋಸ್ ಎಲ್ಲ ಹೌಸ್ಫುಲ್ ಆಗಲಿ ಅಂತ ನಾನು ಚಾಮುಂಡೇಶ್ವರಿ ತಾಯಿನ ಬೇಡ್ಕೊತೀನಿ. ಹಾಗೆ ಎಲ್ಲರೂ ದಯವಿಟ್ಟು ಬಂದು ಕಮಲ್ ಶ್ರೀದೇವಿ ಸಿನಿಮಾ ನೋಡಿ, ತುಂಬ ಅದ್ಭುತವಾಗಿರೋ ಕತೆ. ನಾನೇ ಪಾತ್ರನ ಮಾಡಿಬಿಟ್ಟು ನಾನೇ ಸಿನಿಮಾ ನೋಡುವಾಗ ನನಗೆ ಅಳು ಬಂತು. ಆ್ಯಂಡ್ ಸಂಗೀತನ ಬಗ್ಗೆ ನಾನು ಹೇಳಲೇಬೇಕು. ನನ್ನ ಕೋಸ್ಟಾರ್ ಆಗಿದ್ಲೂ ನಾನು ನನ್ನ ಪಾತ್ರದ ಬಗ್ಗೆ ಹೇಳೋಕ್ಕಿಂತ ಹೆಚ್ಚಾಗಿ ನಾನು ಸಂಗೀತನ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾವು ಮಾಡಿರೋ ಸಿನಿಮಾ ನಾನು ಜಾಸ್ತಿ ಹೊಗಳೋಕ್ಕಿಂತ ಬೇರೆಯವ್ರು ನನ್ನ ಬಗ್ಗೆ ಹೊಗಳಿದ್ರೆ ಚೆನ್ನಾಗಿರುತ್ತೆ. ಸಂಗೀತ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಮತ್ತು ಸೆಕೆಂಡ್ ಹಾಫ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಿಮ್ಮೆಲ್ರಿಗೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ಹೌದು, ನಾನು ಆ್ಯಕ್ಚುಲಿ ಸಿನಿಮಾನ ಇನ್ನೊಂದ್ಸತಿ ಕೂತ್ಕೊಂಡು ನೋಡಬೇಕು. ಯಾಕೆಂದರೆ ನಾನು ನನ್ನ ಸಿನಿಮಾ ನೋಡೋಕ್ಕಿಂತ ಹೆಚ್ಚಾಗಿ ಆಡಿಯನ್ಸ್ನ ನೋಡ್ಕೊಂಡಿದ್ದೆ ನಾನು, ಯಾರ್ಯಾರಿಗೆ ಬೈತಾರೆ, ಯಾರು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಸೊ ಕ್ಲೈಮ್ಯಾಕ್ಸ್ ಬರುವಾಗ ತುಂಬ ಜನರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಬಿಕಾಸ್ ಪರ್ಸ್ನಲ್ ಆಗಿ ನನಗೆ ಅಳು ಬಂತು. ಬಿಕಾಸ್ ಆ ಪಾತ್ರ ಹಂಗಿದೆ. ಆ್ಯಂಡ್ ಕ್ಲೈಮ್ಯಾಕ್ಸು ಅಷ್ಟು ಸ್ಟ್ರಾಂಗ್ ಆಗಿದೆ. ಸೀಟ್ ಎಡ್ಜಲ್ಲಿ ಅಂತೂ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಇವಾಗ ಪ್ರಾಸ್ಟಿಟ್ಯೂಷನ್ ಆಗಲಿ ಲೆಸ್ಬಿಯನ್ ಆಗಲಿ, ಪ್ರಾಸ್ಟಿಟ್ಯೂಷನ್ ಅನ್ನೋದು ಯಾರು ಇಷ್ಟಪಟ್ಟು ಹೋಗೋದಂತ ಅಲ್ಲ, ವೃತ್ತಿ ಅಲ್ಲ ಅದು. ಅವ್ರವ್ರ ಕಷ್ಟಕ್ಕೆ ಅವ್ರವ್ರ ಸಿಚುವೇಶನ್ ತಕ್ಕಂತೆ ಹೋಗ್ತಾರೆ. ಸೊ ಇವಾಗ ಲೆಸ್ಬಿಯನ್ ಪಾತ್ರ ನಾನೇನು ಮಾಡಿದ್ದೀನಿ ಅದು ಕೂಡ ನಾನು ಎಲ್ಲಿಯೂ ನೋಡಿಲ್ಲ. ಆ್ಯಂಡ್ ನನಗೆ ಅಂತೂ ಎಕ್ಸ್ಪೀರಿಯನ್ಸ್ ಆ ಥರ ಆಗಿಲ್ಲ. ಬಟ್ ಒಂದು 15 ದಿನ ನಾನು ಈ ಪಾತ್ರಗೋಸ್ಕರ ವರ್ಕ್ಶಾಪ್ ಮಾಡಿ ಈ ಪಾತ್ರ ನಿಭಾಯಿಸಿದ್ದೀನಿ. ಸೊ ಲೆಸ್ಬಿಯನ್ ಇವಾಗ ತುಂಬ ಜನರು ಲೆಸ್ಬಿಯನ್ಸ್ ಇದ್ದಾರೆ ಎಂಟೈರ್ ವರ್ಲ್ಡಲ್ಲಿ. ಸೊ ಅದು ಅವ್ರದ್ದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಅಂತ ಈ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಅದೊಂದು ಶಾಪ ಅಂತ ಹೇಳ್ಬೋದು ಅಂತ ಅನ್ಕೋತೀನಿ. ಯಾವುದೋ ಲೈಕ್ ಜನ್ಮದಲ್ಲಿ ಮಾಡಿರೋ ಕರ್ಮ ಶಾಪ ಆಗಿ ಟರ್ನ್ ಆಗಿ ಒಬ್ಬರು ಲೆಸ್ಬಿಯನ್ ಗೇ ಅಂತ ಆಗಿದ್ದಾರೆ. ಸೊ ಆ ಪಾತ್ರನ ನಾನು ಜಸ್ಟಿಸ್ ಕೊಟ್ಟಿದ್ದೀನಿ, ನಾನು ನಿಭಾಯಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ನೋಡಿ ಹೇಳಬೇಕಷ್ಟೇ ನಾ ಹೆಂಗೆ ಮಾಡಿದ್ದೀನಿ ಅಂತ.